ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು 369 ಅಂದರೆ ಇದೊಂದು ಮ್ಯಾನಿಫೆಸ್ಟೇಷನ್ ಕೋಡ್ ನಂಬರ್ ಆಗಿರುತ್ತೆ. ಇದನ್ನು ಯಾರು ಕಂಡುಹಿಡಿದಿರೋದು ಅಂದರೆ ನಿಕೋಲಾ ಟೆಸ್ಲಾ ಅಂತ. ಸೊ ನಿಕೋಲಾ ಟೆಸ್ಲಾದು ಕೋಡ್ ನಂಬರ್ ಆಗಿರುತ್ತೆ 369 ಅನ್ನೋದು. ಸೊ ಇದ್ರ ಬಗ್ಗೆ ಇವತ್ತಿನ ವ್ಲಾಗ್ನಲ್ಲಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗಂಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮ್ಯಾನಿಫೆಸ್ಟೇಷನ್ ಇದರಲ್ಲಿ 369 ಅನ್ನೋದು ಒಂದು ಸ್ಟ್ರಾಂಗ್ ಆಗಿರುವಂತಹ ನಂಬರ್ ಆಗಿರುತ್ತೆ ಫ್ರೆಂಡ್ಸ್. ಅಂದರೆ ನಮಗೆ ಏನಾರ ಬೇಕು ಅಂದರೆ ನಾವು ಕೇಳ್ಕೊತೀವಲ್ವಾ. ಸೊ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಈ ನಂಬರ್, ಈ ಒಂದು ಕೋಡ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಏನು ಕೇಳ್ಕೊಂಡಿರ್ತೀವೋ ಅದು ಸಕ್ಸಸ್ ಸಿಗುತ್ತೆ. ಸೊ ನಿಕೋಲಾ ಟೆಸ್ಲಾ ಅನ್ನೋರು ಅವ್ರದ್ದು ಯಾವುದೇ ಒಂದು ಇಶ್ಯೂ ಇದ್ರೂ ಅವರು ಇದ್ರ ಮೂಲಕ ಅವರು ಪ್ರಯೋಗ ಮಾಡ್ತಾ ಇದ್ರು. ಸೊ ಅದಕ್ಕೆ ಇದು ಸೀಕ್ರೆಟ್ ಕೋಡ್ ನಂಬರ್ ಆಗಿರುತ್ತೆ 369 ಅಂತ. ಓಕೆನಾ? ಸೊ ಬನ್ನಿ ಹೇಳ್ತೀವಿ. ಸೊ ಈ 369 ಅಂತ ಇರುವ ನಂಬರನ್ನು ನಾವು ಹೇಗೆ ಉಪಯೋಗಿಸ್ಬೇಕು ಅಂದರೆ ಫ್ರೆಂಡ್ಸ್, ಮಾರ್ನಿಂಗು 3 ಟೈಮ್ಸ್ ಬರಿಬೇಕಾಗುತ್ತೆ, ಮತ್ತು ಮಧ್ಯಾಹ್ನದೊತ್ತು ನೀವು 6 ಟೈಮ್ಸ್ ಬರಿಬೇಕು. ಅದಾದಮೇಲೆ ಸಂಜೆ ಅಥವಾ ರಾತ್ರಿ. ಓಕೆನಾ? ಸೊ ಅದು ಟೈಮಿಂಗ್ಸ್ದು ನಾನು ಬರ್ದಿದ್ದೀನಿ, ಅದು ತೋರಿಸ್ತೀನಿ. ಸಂಜೆ ಅಥವಾ ರಾತ್ರಿ ನೀವೇನು ಮಾಡಬೇಕು ಅಂದರೆ 9 ಟೈಮ್ಸ್ ಮಾಡಬೇಕಾಗುತ್ತೆ. ಸೊ ಇದು ಎಷ್ಟು ದಿನ ಮಾಡಬೇಕು ಅಂದರೆ 45 ಡೇಸ್ ನೀವು ಮಾಡಬೇಕು. ಸೊ ಇದೊಂಥರ ತಪಸ್ಸಿದ್ದಂಗೆ ಅಂದ್ಕೊಡಿ. ಸೊ ಏನು ಅಂದರೆ ನಿಮ್ಗೆ ಏನಾರ ಒಂದು ಅಚೀವ್ ಮಾಡ್ಬೇಕಾದ್ರೆ ಈ ಥರ ಎಲ್ಲ ಮಾಡಿದಾಗ ಅದು ನಮಗೆ ಸಕ್ಸಸ್ ಸಿಗುತ್ತೆ. ಓಕೆನಾ? ಸೊ ಅದು ಏನಾಗುತ್ತೆ ಅಂದರೆ ನೀವು ಅದನ್ನು ಬರೆದು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ಹೋಗುತ್ತೆ. ಸೊ ಅದು ಒಂದು ಟಾರ್ಗೆಟ್ ಇದ್ದಂಗೆ. ಸೊ ನಾನು ಹೇಳಿದ್ನಲ್ಲ, ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಯಾವಾಗಲೂ ನಮಗೆ ಒಂದು ಗೋಲ್ ಇರಬೇಕು, ಅಂದರೆ ಒಂದು ಗುರಿ ಇರಬೇಕು, ಮತ್ತು ಒಂದು ಏನಾರ ಒಂದು ಅಂದ್ಕೊಂಡಿರಬೇಕು. ಅಂದರೆ ಏನಂತಾರೆ, ಡೆಸ್ಟಿನಿ ಅಂತಾರೆ ನೋಡಿ. ಸೊ ಆ ಥರ. ಓಕೆನಾ? ಸೊ ಗೋಲು ಟಾರ್ಗೆಟ್ ಮಾಡಬೇಕಾದ್ರೆ ಸೊ ನಾವೇನು ಮಾಡಬೇಕು ಅಂದರೆ ಆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಏನಾರ ಒಂದು ಅಫರ್ಮೇಷನ್ ಹಾಕೋತೀವಿ ಅಂದ್ಕೊಳ್ಳಿ. ಸೊ ಅದನ್ನು ಟಾರ್ಗೆಟ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಮೇನ್ ಬರೋದೇ ಅಫರ್ಮೇಷನ್ನು. ಅದು ಏನು, 4-5 ಅಫರ್ಮೇಷನ್ ಹಾಕಲ್ಲ ನಾವು, ಜಸ್ಟ್ ಒಂದೇ ಒಂದು ಅಫರ್ಮೇಷನ್ನ 45 ಡೇಸ್ ಮಾಡ್ತೀವಿ. ಅದು 369 ಕೋಡಲ್ಲಿ. ಸೊ ಅದರಿಂದ ಇದು ತುಂಬ ಸ್ಟ್ರಾಂಗ್ ಆಗಿರುವಂತಹ ಕೋಡ್ ನಂಬರ್ ಆಗಿರುತ್ತೆ. ಸೊ ಇದು ನಾನು ತುಂಬ ಟೆಸ್ಟ್ ಮಾಡಿದ್ದೀನಿ. ಸೊ ನಂದು ಹೇಳಿದ್ನಲ್ಲ, ಸೊ ನಾನು ಇದು ಫಸ್ಟ್ ಪ್ರಯೋಗ ಅಂದರೆ ಒಂದು 2 ಇಯರ್ಸ್ ಮುಂಚೆಯಿಂದನೂ ಮಾಡ್ತಾ ಇದ್ದೆ. ಸೊ ನಾನು ಇದು ಆಲ್ಮೋಸ್ಟ್ ಎಷ್ಟು ಅಂದರೆ ಒಂದು 3 ಸಲ ಬರೆದಿದ್ದೀನಿ ಫ್ರೆಂಡ್ಸ್. ನಂದು ನೋಟ್ಬುಕ್ಸಲ್ಲೆಲ್ಲ ಇದೆ ಅದು. ಸೊ ಏನು ಅಂದರೆ 3 ಸಲ ಬರೆದಿದ್ದೀನಿ. ಫಸ್ಟು 5,000 ಅಂದರೆ ಅವಾಗೆಲ್ಲ ಇನ್ಕಮ್ ಕಮ್ಮಿ ಇತ್ತಲ್ವ ನಮಗೆ. ಸೊ ಹೌಸ್ ವೈಫ್ಗಳಾಗಿರೋದ್ರಿಂದ ನಮಗೆ ಪಾಕೆಟ್ ಮನಿ ಆಗಿರಲಿ, ಎಕ್ಸ್ಟ್ರಾ ಇನ್ಕಮ್ಮು, ಕೂಡಿಟ್ಟಿರುವ ದುಡ್ಡು ಅಂತಾರೆ ನೋಡಿ. ಸೊ ಅದೆಲ್ಲ ಒಂದು 5,000 ಸಂಪಾದನೆ ಮಾಡ್ತಿದ್ದೀನಿ ಅಂತ ಆ ಥರ ಬರಿತಾ ಇದ್ದೆ ನಾನು. ಸೊ ಆ ಥರ ಅಂದರೆ ಅವಾಗ ಇನ್ನೂ 2,000 ಇತ್ತು ಅಂದ್ಕೊಳ್ಳಿ. ಸೊ ನಮಗೆ ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಂತ ಬರಿಬೇಕಿದ್ರಲ್ಲಿ. ಸೊ ಅದು ಇದು ಪಾಯಿಂಟ್. ಓಕೆನಾ? ಸೊ ನೀವು ಎಷ್ಟು ಸಂಪಾದನೆ ಮಾಡ್ತಿದ್ದೀರೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ, ಡಬಲ್ ಅಂದ್ಕೊಳ್ಳಿ, ಅಷ್ಟನ್ನ ಕೇಳಿದ್ರೆ ನಿಮಗೆ ಸಿಗುತ್ತೆ. ಅಂದರೆ ಕ್ವಿಕ್ ರಿಸಲ್ಟ್ ಅಂತಾರೆ ನೋಡಿ, ಆ ಥರ. ತುಂಬಾ ಜಾಸ್ತಿ ಕೇಳಬಾರ್ದು. ನಮಗೆ ಸಿಗದೇ ಇರುವಂತಹ ಅಮೌಂಟೆಲ್ಲ ಹಾಕಿದ್ರೆ ತಕ್ಷಣ ನಿಮಗೆ ಸಿಗಲ್ಲ. ನಿಮ್ಗೆ ಎಷ್ಟು ನೀಡ್ ಇದೆಯೋ ಅಷ್ಟು ಮಾತ್ರ ಬರ್ಕೊಳ್ಳಿ. ಸೊ 45 ಡೇಸಲ್ಲಿ ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡಿ ಬರೆದಾಗ ಅದು ನಿಮಗೆ ಆ ಒಂದು ನಂಬರು ಸಕ್ಸಸ್ ಕೊಡುತ್ತೆ. ಸೊ ಓಕೆನಾ? ಸೊ ನನಗಾಗಿದೆ 2 ಸಲ ಈ ಥರ ಮಾಡಿದ್ದೀನಿ. ಸೊ 2 ಸಲನೂ ಮನಿ ಇನ್ಕ್ರೀಸ್ ಆಗ್ತಾನೆ ಬಂತು ನನಗೆ. ಸೊ ನಾನು ಹೇಳಿದ್ನಲ್ಲ, ಹಣದ ಸೋರ್ಸಸ್, ಮನಿ ಸೋರ್ಸಸ್ಸು ಯಾವ ಕಡೆಯಿಂದ ಬೇಕಾದ್ರೂ ನಮಗೆ ಸಿಗುತ್ತೆ. ಸೊ ನಮಗೆ ಅದು ಯೂನಿವರ್ಸಿಂದ ಅದು ಹೆಲ್ಪ್ ಮಾಡುತ್ತೆ, ಅಂದರೆ ಜಾಸ್ತಿ ಇನ್ಕಮ್ ಆಗೋಕ್ಕೆ ಅದು ಸಹಾಯ ಮಾಡುತ್ತೆ. ಓಕೆನಾ? ಸೊ ಆ ಥರ. ಸೊ ಇದರಲ್ಲಿ ಏನು ಅಂದರೆ ನೀವು ಜಾಸ್ತಿ, ಇದು ತುಂಬ ಜನ ಮಾಡೋದು ದುಡ್ಡುಗೋಸ್ಕರ ಮಾಡ್ತಾರೆ, ಅಂದರೆ ಜಾಸ್ತಿ ದುಡ್ಡು ಅಮೌಂಟ್ ಜಾಸ್ತಿ ಸಿಗಲಿ ಅಂತ ಮಾಡ್ತಾರೆ. ಸೊ ನಿಮ್ಗೆ ಅಕಸ್ಮಾತ್ ಗೋಲ್ಡ್ದು ಏನಾರ ಬೇಕು ಅಂದ್ರೂ ನೀವು ಗೋಲ್ಡ್ದು ಬರ್ಕೋಬೋದು ನೀವು. ಸೊ ಹೆಂಗೆ ಬರಿಬೇಕು ಅಂದರೆ ಪ್ರೆಸೆಂಟ್ ಟೆನ್ಸಲ್ಲೇ ಬರಿಬೇಕಾಗುತ್ತೆ, ನಾನು ಇಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ. ಓಕೆನಾ? ಸೊ ಅಮೌಂಟ್ ನಿಮ್ಮಿಷ್ಟ. ಸೊ ಅರ್ನಿಂಗ್ದೆಲ್ಲ ಇದ್ರ ಯೂಟ್ಯೂಬಲ್ಲಿ ನಾವು ಹೇಳೋಂಗಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮಿಷ್ಟ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಮೌಂಟ್ನ ಅದರಲ್ಲಿ ಬರ್ಕೊಳ್ಳಿ. ನಿಮ್ಗೆ ಎಷ್ಟು ನೀಡ್ ಇದೆಯೋ ಅಷ್ಟನ್ನು ಬರ್ಕೊಂಡು ಇಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಹಾಕ್ಬೋದು. ಇಲ್ಲ ನೀವು ಗೋಲ್ಡ್ದು ಬೇಕು ಅಂದರೆ ನಾನು 10 ಗ್ರಾಮ್ ಚಿನ್ನದ ನೆಕ್ಲೆಸ್ ತಗೊಂಡಿದ್ದೀನಿ ಅಂತ, ಅದೇ ಆಲ್ರೆಡಿ ನಾನು ವಾಟರ್ ಮ್ಯಾನಿಫೆಸ್ಟೇಷನಲ್ಲಿ ಏನು ನಾನು ತೋರಿಸಿದ್ದೀನೋ ಆ ಮೆಥಡ್ನ ಇದ್ರಲ್ಲಿ ಬರೀರಿ ಅಷ್ಟೇ. ಸೊ ಮಾರ್ನಿಂಗ್ 3 ಟೈಮ್ಸ್ ಬರೀರಿ, ಮಧ್ಯಾಹ್ನ 6 ಸಲ ಬರೀರಿ, ಮತ್ತು ಸಂಜೆ ಅಥವಾ ರಾತ್ರಿ ಎರಡರಲ್ಲಿ ಯಾವ್ದಾದ್ರು ಒಂದು ಟೈಮ್ ಚೂಸ್ ಮಾಡಿ ಅದರಲ್ಲಿ ನೀವು ಎಷ್ಟು ಅಂದರೆ 9 ಟೈಮ್ಸ್ ಬರೀಬೇಕು.
ಆಮೇಲೆ ಇನ್ನೊಂದು ನೆನಪಿರಲಿ, ನೀವು ಮಾರ್ನಿಂಗ್ ಯಾವ ಟೈಮಲ್ಲಿ ಬರ್ದಿರ್ತೀರೋ ಅದೇ ಟೈಮಲ್ಲೇ ಬರೀಬೇಕಾಗುತ್ತೆ. ಸೊ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನೀವು ಯಾವಾಗ ಫ್ರೀ ಟೈಮ್ ಇರುತ್ತೋ ಅವಾಗ ಮಾತ್ರ ಚೂಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾರ ವರ್ಕಿಂಗ್ ವುಮೆನ್ ಆಗಿದ್ರೆ, ಅಂದರೆ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ರೆ, ಅಥವಾ ಲೇಡೀಸ್ಗೆ ಜೆಂಟ್ಸ್ಗೆ ಇಬ್ರಿಗೂ ಹೇಳೋದು, ಹೊರಗಡೆ ಹೋಗಿ ನೀವು ಜಾಬ್ ಏನಾರ ಮಾಡ್ತಾ ಇದ್ರೆ ನೀವೇನು ಮಾಡಿ ಅಂದರೆ ಒಂದು ಪೇಪರ್ನ ಇಟ್ಕೊಂಡಿರಿ. ಅಂದರೆ ಒಂದು ನೋಟ್ ಬುಕ್, ಬೆಟರ್ ಒಂದು ಬುಕ್ ತೊಗೊಂಬಿಡಿ, ಬುಕ್ ಬೆಟರ್ ಅನಿಸುತ್ತೆ ನನಗೆ. ಸೊ ಅದರಲ್ಲಿ ಏನು ಅಂದರೆ ನೀವು ಈಸಿಯಾಗಿ ಬರ್ಕೊಳ್ತಾ ಇರ್ಬೋದು. 45 ಡೇಸ್ ಕಂಪ್ಲೀಟ್ ಆಗುತ್ತೆ. ಒಂದು 100 ಪೇಜಸ್ದು ಬುಕ್ ಇಟ್ಕೊಳ್ಳಿ, ಇಲ್ಲ A4 ಶೀಟಲ್ಲೂ ಮಾಡ್ಕೋಬೋದು, ಇಲ್ಲ 100 ಪೇಜಸ್ದು ನೋಟ್ ಬುಕ್ಕಲ್ಲಿ ಮಾಡ್ಬೋದು ನೀವು, ಓಕೆನಾ. ಸೊ ಆ ಥರ. ಸೊ ನೀವೆಲ್ಲೇ ಇದ್ರೂ, ನೀವು ಹೊರಗಡೆ ಟ್ರಾವೆಲ್ ಮಾಡ್ತಾ ಇದ್ರೂ ಬರಿಬೋದು, ಆ ಥರ ಏನಿಲ್ಲ. ಇನ್ ಕೇಸ್ ನಿಮಗೆ ಪೀರಿಯಡ್ಸ್ ಆದ್ರೂ ಬರಿಬೋದು, ಬಿಕಾಸ್ ಒಂದಿನೂ ಮಿಸ್ ಮಾಡಬಾರ್ದಿದ್ದು. 45 ಡೇಸ್ ಒಂಥರ ತಪಸ್ಸಿದ್ದಂಗೆ ಅಂತ ಹೇಳಿದ್ನಲ್ಲ, ಸೊ ಆ ಥರ 45 ದಿನ ಅಕಸ್ಮಾತ್ ಮಧ್ಯದಲ್ಲಿ ನೀವು ಬ್ರೇಕ್ ಕೊಟ್ಟು ಎಲ್ಲಾರ ಹೋಗಿದ್ರಿ ಮರ್ತು ಬಿಟ್ರಿ ಅಂದ್ರೂ ಮತ್ತೆ ಪುನಃ ಫಸ್ಟಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ ಇದೊಂಥರ ಟೆಕ್ನಿಕ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಅದು ಫುಲ್ ನೀವು ಮಾಡೋಷ್ಟು, ಅಂದರೆ ಫುಲ್ ಕಂಪ್ಲೀಟ್ ಮಾಡ್ತೀರಾ ನೋಡಿ, 45 ಡೇಸ್ ಆದ ತಕ್ಷಣ ನಿಮಗೆ ಅದರದ್ದು ರಿಸಲ್ಟ್ ಗೊತ್ತಾಗುತ್ತೆ. ಸೊ ನನಗಾಗಿದೆ 2 ಸಲ ನನಗೆ ಈ ಥರ ಒಂದು ಟೆಕ್ನಿಕ್ ಮಾಡಿ ಸಕ್ಸಸ್ ಸಿಕ್ಕಿದೆ ಫ್ರೆಂಡ್ಸ್. ಸೊ ಅದಕ್ಕೆ ನಿಮಗೋಸ್ಕರ ಯೂಸ್ ಆಗಲಿ ಅಂದ್ಬಿಟ್ಟು ಇದನ್ನು ಮಾಡ್ತಾ ಇದ್ದೀನಿ. ವಾಟರ್ ಮ್ಯಾನಿಫೆಸ್ಟೇಷನ್ ತೋರಿಸಿದೆ ಅಲ್ವಾ. ಸೊ ಇವತ್ತಿನ ವ್ಲಾಗಲ್ಲಿ ಜಸ್ಟ್ 369 ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ, ಓಕೆನಾ. ಇನ್ನೊಂದು ಸೀಕ್ರೆಟ್ ಹೇಳ್ಬಿಡ್ತೀನಿ ನಿಮಗೆ, ಏನು ಅಂದರೆ ಯಾವಾಗ್ಲೂ ಅಷ್ಟೇ ಫ್ರೆಂಡ್ಸ್, ನಾವು ಹಾರ್ಡ್ ವರ್ಕ್ ಮಾಡಬಾರ್ದು, ಸ್ಮಾರ್ಟ್ ವರ್ಕ್ ಮಾಡಬೇಕು. ಇದೊಂಥರ ಟಿಪ್ಸ್ ಇದ್ದಂಗೆ ಅಂತ ನನ್ನ ಕಡೆಯಿಂದ ಅಂದ್ಕೊಳ್ಳಿ. ಬಿಕಾಸ್ ನಾನು ನಿಮ್ಗೆಲ್ಲರಿಗೂ ಒಂದು ಸ್ವಲ್ಪ ಅರ್ಥ ಆಗಂಗೆ ಹೇಳ್ತಾ ಇದ್ದೀನಿ. ಬಿಕಾಸ್ ನಾವೆಲ್ಲ ಏನು ಅಂದರೆ ತುಂಬ ಜನ ತುಂಬ ಕಷ್ಟಪಟ್ಟು ಮಾಡ್ತಾರೆ, ಎಷ್ಟೇ ಮಾಡಿದ್ರೂ ದುಡ್ಡು ನಿಲ್ತಾ ಇರಲ್ಲ ಅವ್ರ ಹತ್ರ ಅಲ್ವಾ. ಈಗ ನಿಮಗೆ ನೀವು ಅನ್ಕೋತೀರಾ ಅಂದ್ಕೊಳ್ಳಿ, ಸಾಲ ಬಾಧೆ ಅಂದರೆ ತುಂಬ ಲೋನ್ಸ್ ಎಲ್ಲ ಮಾಡ್ಕೊಂಡಿರೋದು ಆ ಥರ ಎಲ್ಲ. ಸೊ ತುಂಬ ದುಡ್ಡು ನಿಲ್ತಾ ಇರಲ್ಲ. ಸೊ ಅವಾಗ ಏನು ಮಾಡಿ ಅಂದರೆ ಹಾರ್ಡ್ ವರ್ಕ್ ಮಾಡಲೇಬೇಡಿ, ಸ್ಮಾರ್ಟ್ ವರ್ಕ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮ್ಮೆಲ್ಲರಿಗೂ ಈಸಿಯಾಗಿ ಅರ್ಥ ಆಗಂಗೆ. ಸೊ ಹೇಳ, ಸೊ ಏನು ಎಕ್ಸಾಂಪಲ್ ಅಂದರೆ, ಸೊ ಯಾವ್ದಾರ ಒಂದು ಬಿಲ್ಡಿಂಗ್ದು ಕಟ್ತಾ ಇದ್ದೀರಾ ಅಂದ್ಕೊಳ್ಳಿ. ಸೊ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅಲ್ಲಿರೋ ವರ್ಕರ್ಸ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂದರೆ, ವರ್ಷಾನ್ಗಟ್ಲೆ ಕಷ್ಟಪಟ್ಟು ಅಂದರೆ ಕೆಲಸ ಮಾಡಿ ಅವ್ರು ಮಾಡೋದನ್ನು ಇಂಜಿನಿಯರು ಒಂದೇ ಒಂದು ಪ್ಲ್ಯಾನ್ ಹಾಕ್ಬಿಟ್ಟು ಅದನ್ನು ಕಂಪ್ಲೀಟ್ ಮಾಡೋದು. ಅಂದರೆ ಫಸ್ಟ್ ಅವರು ಪ್ಲ್ಯಾನ್ ಹಾಕಿದ್ಮೇಲೆ ತಾನೇ ಜಸ್ಟ್ ಒಂದು ಪ್ಲ್ಯಾನ್ ಹಾಕ್ತಾರಷ್ಟೇ. ಹಾರ್ಡ್ ವರ್ಕ್ ಎಲ್ಲ ಮಾಡೋದು ಯಾರು? ಹಾರ್ಡ್ ವರ್ಕ್ ಮಾಡೋದು ಲೇಬರ್ಸು, ಬಟ್ ಸ್ಮಾರ್ಟ್ ವರ್ಕ್ ಮಾಡೋದು ಯಾರು? ಇಂಜಿನಿಯರು. ಸೊ ಅವರು ತಲೆ ಉಪಯೋಗಿಸ್ಬೇಕು ಇದರಲ್ಲಿ. ಸೊ ಅದನ್ನೇ ಹೇಳ್ತಾ ಇರೋದು, ನಾವು ಕಷ್ಟ ಪಡ್ಕೊಂಡು ಸ್ಟ್ರೆಸ್ ಮಾಡ್ಕೊಂಡು ಮಾಡೋದಕ್ಕಿಂತ ತಲೆ ಉಪಯೋಗಿಸಿ ಮಾಡೋದು ಬೆಟರ್ ಅಂತ. ಸೊ ಈ ಥರ ನಿಕೋಲಾ ಟೆಸ್ಲಾ ಕೋಡಲ್ಲಿ ನಿಮ್ಗೆ ಅರ್ಥ ಆಗುತ್ತೆ, ಓಕೆನಾ. ಸೊ ಇದೊಂದು ಎಕ್ಸಾಂಪಲ್. ಸೊ ಇದೊಂದಕ್ಕೆ ಅಂತಲ್ಲ, ಎಲ್ಲ ಇದಕ್ಕೂ ನೀವು ಇದನ್ನು ಯೋಚನೆ ಮಾಡಿ. ನಾನು ಹೇಳಿರೋದು ಎಲ್ಲರಿಗೂ ಅರ್ಥ ಆಗುತ್ತೆ. ಏನಕ್ಕೆ ಅಂದರೆ, ನಾವು ಯಾವಾಗಲೂ ಕಷ್ಟಪಟ್ಟು ಮಾಡೋದಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡಬೇಕು ಯಾವಾಗಲೂ. ಇವಾಗಿನ ಇದರಲ್ಲಿ ಏನು ಗೊತ್ತಾ, ಸ್ಮಾರ್ಟ್ ವರ್ಕ್ ಮಾಡಿದ್ರೇ. ಸೊ ನಾನು ಈ ಥರ ಮ್ಯಾನಿಫೆಸ್ಟೇಷನ್ದು ಕಷ್ಟಪಡ್ಕೊಂಡು ಅಯ್ಯೋ ಯಾವಾಗ ಸಿಗುತ್ತೋ ನಂಗೆ ದುಡ್ಡು, ಯಾವಾಗ ಸಿಗುತ್ತೋ ಆ ಥರ ಅಲ್ಲ. ಜಸ್ಟ್ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿ ಕುಡೀರಿ, ಅದು ನೀವು ಅಂದ್ಕೊಂಡೇ ಇರಲ್ಲ, ಹೆಂಗಾರ ದುಡ್ಡು ಬಂದು ಕಲೆಕ್ಟ್ ಆಗುತ್ತೆ. ಸೊ ನಾ ಹೇಳಿದ್ನಲ್ಲ ಗೋಲ್ಡ್ದೆಲ್ಲ ನಾನು ಹಂಗೆ ಮಾಡಿ ತೊಗೊಂಡಿದ್ದು ಅಂತ. ಸೊ ಈ ಟೆಕ್ನಿಕ್ಕು ತುಂಬ ಯೂಸ್ಫುಲ್ ಆಗಿದೆ. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ನಾನು. ಸೊ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಕಂಟೆಂಟ್ ಆಗಲಿ ಅಂದ್ಬಿಟ್ಟು, ಸೊ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಏನು ಅಂದರೆ ಕಷ್ಟಪಡಬೇಡಿ, ಸ್ಮಾರ್ಟ್ ವರ್ಕ್ ಮಾಡಿ. ಏನು ಅಂದರೆ ಜಸ್ಟ್ ಬರೆಯತ್ತಾನೆ, ಬರೆಯೋದ್ರಿಂದ ಏನಾಗುತ್ತೆ. ಆಮೇಲೆ ನಿಕೋಲಾ ಟೆಸ್ಲಾನಲ್ಲಿ ಯಾಕೆ 3 ಟೈಮ್ಸೇ ಮಾಡಿದ್ದಾರೆ ಅವರು ಅಂದರೆ, ಸೊ ಫುಲ್ ಡೇ ನೀವು ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರಲಿ ಅಂತ. ಅಂದರೆ ಒಂದು ಏನು ಒಂದೇ ಒಂದು ಅಫರ್ಮೇಷನ್ ನೀವು ಹಾಕೋತಿರೋ ಫ್ರೆಂಡ್ಸ್, ಅದನ್ನು ಒಂದು ಡೇ ಫುಲ್ಲು ನೀವು ನಾನು ಹೇಳಿದ್ನಲ್ಲ, ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ಯಾಕೆ ತುಂಬ ಜನಕ್ಕೆ ಅದು ವರ್ಕೌಟ್ ಆಗಲ್ಲ ಅಂದರೆ, ಸೊ ನೀವು ಮಾರ್ನಿಂಗ್ ಅಫರ್ಮೇಷನ್ ಕೊಟ್ಟಿರ್ತೀರ ಅಂದ್ಕೊಳ್ಳಿ, ಮಧ್ಯಾಹ್ನ ಫುಲ್ ಬ್ಯುಸಿ ಆಗಿಬಿಟ್ಟಿರ್ತೀರ, ಮತ್ತು ಸಾಯಂಕಾಲ ಬ್ಯುಸಿ ಆಗಿರ್ತೀರ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡೋದು ಅಂದರೆ, ಮಾರ್ನಿಂಗು ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಮಧ್ಯಾಹ್ನನೂ ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ರಾತ್ರಿನೂ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಯಾವಾಗ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ಕೆಲಸ ಕೊಡ್ತೀವೋ, ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಸ್ಮಾರ್ಟ್ ವರ್ಕ್ ಮಾಡಬೇಕು. ಸ್ಮಾರ್ಟ್ ವರ್ಕ್ ಮಾಡೋದು ಯಾರು? ಸಬ್ಕಾನ್ಷಿಯಸ್ ಮೈಂಡ್ ಇದರಲ್ಲಿ, ಓಕೆ, ಅರ್ಥ ಮಾಡ್ಕೊಳ್ಳಿ. ಸೊ ನಮ್ಮದು ಕಾನ್ಷಿಯಸ್ ಮೈಂಡ್ ಏನು ಅಂದರೆ ಹಾರ್ಡ್ ವರ್ಕ್, ಅದೇ ಸಬ್ಕಾನ್ಷಿಯಸ್ ಮೈಂಡ್ ಸ್ಮಾರ್ಟ್ ವರ್ಕ್ ಅಂದ್ಕೊಳ್ಳಿ ಇದರಲ್ಲಿ, ಓಕೆನಾ. ಸೊ ನಾವು ಹೆಂಗೆ ಅದಕ್ಕೆ ಫೀಡ್ ಮಾಡಬೇಕು ಸಬ್ಕಾನ್ಷಿಯಸ್ ಮೈಂಡ್ಗೆ ಅಂದರೆ, ಸೊ ನಮಗೆ ಆಲ್ರೆಡಿ ಇದು ಸಿಕ್ಕಿರಂಗೆ. ಸೊ ಆ ಥರ ಫೀಲ್ ಆಗಿ 45 ಡೇಸ್ ನೀವು ಮಾಡಿದಾಗ ಏನಾಗುತ್ತೆ ಅಂದರೆ, ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಿಗೆ ಅದು ಫಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ಇವ್ರಿಗೆ ನಿಜವಾಗ್ಲೂ ಅದು ಸಿಕ್ಕಿದೆ ಅಂತ. ಸೊ ಆ ಥರ ಇರುತ್ತೆ, ಓಕೆನಾ. ಸೊ ಈ ಥರ ಒಂದು ಟೆಕ್ನಿಕ್ ಮಾಡಿ. ಫಾರ್ ಎಕ್ಸಾಂಪಲ್, ಇವಾಗ ನೀವೊಂದು 5,000ವರೆಗೂ ದುಡಿತಾ ಇದ್ದರೆ ಅದ್ರ ಡಬಲ್ ಥರ ಮಾಡ್ಕೊಳ್ಳಿ, ಅಂದರೆ ಅಷ್ಟು ಬರ್ಕೋಬೋದು ಅದರಲ್ಲಿ. ಸೊ ನಾನು ಬರ್ದಿರೋದನ್ನು ತೋರಿಸ್ತಾ ಇದ್ದೀನಿ, ಬಿಕಾಸ್ ನಂದು ಇವಾಗ ನಾನು ಎಷ್ಟು ಮಾಡ್ತಾ ಇದ್ದೀನಿ ಅಂತ.
ಅಂದರೆ ಒಂದು ಅಂದಾಜು ಅಂದ್ಕೊಳ್ಳಿ ಇಷ್ಟು ಅಂತ. ಸೊ ಅದರದ್ದು ಡಬ್ಬಲ್ನ ನಾವು ಕೇಳ್ಕೋಬೇಕಾಗತ್ತೆ. ಸೊ ಆ ಥರ. ಓಕೆನಾ ಫ್ರೆಂಡ್ಸ್? ಸೊ ಬನ್ನಿ ಫ್ರೆಂಡ್ಸ್, ಹಾಗೆ ಹೇಳ್ತಾ ಇದ್ದೀನಿ. 369 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸಲ್ಲಿ ನಿಕೋಲಾ ಟೆಸ್ಲಾ ಕೋಡು 369 ಅಂತ. ಓಕೆನಾ? ಸೊ ಅದೇನು ಅಂದರೆ ಮಾರ್ನಿಂಗು ನೀವು ಬೆಳಗ್ಗೆ 3 ಸಲ ಬರೀಬೇಕು, ಮತ್ತು ಮಧ್ಯಾಹ್ನ ಆಫ್ಟರ್ನೂನ್ ಏನು ಮಾಡಬೇಕು 6 ಸಲ ಬರೀಬೇಕು, ಮತ್ತು ನೈಟ್ ರಾತ್ರಿ ಅಥವಾ ಸಂಜೆ ಅದನ್ನು 9 ಸಲ ಬರೀಬೇಕು. ಇದೇನು ಅಂದರೆ ತುಂಬಾ ಸ್ಟ್ರಾಂಗ್ ಆಗಿರುವ ನಂಬರ್ ಆಗಿರುತ್ತೆ. ಓಕೆನಾ? ಸೊ ಮೋಸ್ಟ್ ಸ್ಟ್ರಾಂಗ್ ನಂಬರ್ ಇನ್ ಮ್ಯಾನಿಫೆಸ್ಟೇಷನ್ ಅಂತ. ಸೊ ಇದನ್ನು ಎಷ್ಟು ದಿನ ಮಾಡಬೇಕು ನೀವು ಅಂದರೆ 45 ಡೇಸ್ ಮಾಡಬೇಕಾಗುತ್ತೆ. ಅದು ಹೇಗೆ ನಾನ್ ಸ್ಟಾಪ್ ಆಗಿ ಮಾಡಬೇಕು, ಒಂದು ದಿನನೂ ಕೂಡ ನೀವು ಮಿಸ್ ಮಾಡೋಂಗಿಲ್ಲ. ಸೊ ಇದು ಸುಮ್ಮನೆ ಕಂಡುಹಿಡಿದಿರುವಂತಹ ಕೋಡ್ ನಂಬರ್ ಅಲ್ಲ ಫ್ರೆಂಡ್ಸ್. ತುಂಬ ಅವ್ರದ್ದೊಂದು ನಿಕೋಲಾ ಟೆಸ್ಲಾ ಅಂತ ಇದ್ದಾರಲ್ಲ, ಸೊ ಅವರು ತುಂಬ ಪ್ರಯೋಗಗಳು ಮಾಡಿದ್ದಾರೆ. ಓಕೆನಾ? ತುಂಬ ಎಕ್ಸ್ಪೆರಿಮೆಂಟ್ ಮಾಡಾದ್ಮೇಲೆ ಕಂಡುಹಿಡ್ದಿರೋದು. ಸೊ ಅವ್ರಿಗೆ ಏನೇನು ಬೇಕೋ ಅದೆಲ್ಲ ಸಿಕ್ಕಿರೋದಕ್ಕೆ ಅವರು ಈ ಥರ ಒಂದು ತುಂಬ ಸೀಕ್ರೆಟ್ ಕೋಡ್ ನಂಬರ್ನ ಎಲ್ಲರಿಗೂ ಹೇಳಿರೋದು. ಓಕೆನಾ? ಸೊ ಇದು ಮ್ಯಾನಿಫೆಸ್ಟೇಷನ್ ಇದರಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಏನೇ ಒಂದು ನೀವು ಹೇಳ್ತಿರಲ್ಲ ಸಮಸ್ಯೆ ಇದೆ ಅಂದರೆ ಹಡವಿಟ್ಟ ಚಿನ್ನನ ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ, ಸೊ ಅದೆಲ್ಲ ಬರ್ಕೊಳ್ಳಿ. ಅಮೌಂಟ್ ಸಿಕ್ಕಿದ್ರೇನೆ ತಾನೆ, ಇವಾಗ ದುಡ್ಡು ಸಿಕ್ಕಿದ್ರೇನೆ ತಾನೆ ನೀವು ಚಿನ್ನ ಬಿಡ್ಸೋಕ್ಕಾಗೋದು. ಸೊ ಆ ಥರ ಎಷ್ಟು ನೀವು ಅಡವಿಟ್ಟಿದ್ದೀರಾ ಅಷ್ಟು ಅಮೌಂಟನ್ನ ಬರ್ಕೊಳ್ಳಿ. ನಾನು ಇಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಅದರಲ್ಲಿ ಅಫರ್ಮೇಷನ್ ಹಾಕಿ, ಒಂದೇ ಒಂದು ಅಫರ್ಮೇಷನ್ ಹಾಕಿ ಅದು 45 ಡೇಸ್ವರೆಗೂ ಮಾಡಿ. ಓಕೆನಾ? ಅಕಸ್ಮಾತ್ ನೀವು ಗೋಲ್ಡ್ದು ಏನಾರು ತೊಗೋಬೇಕು ಅಂದರೆ ಗೋಲ್ಡ್ದು ಹಾಕ್ಕೊಳ್ಳಿ. ಏನಾರ ಜುಮ್ಕಿ ತೊಗೋಬೇಕು ಅಂದರೆ ಒಂದು 15 ಗ್ರಾಮ್ ಚಿನ್ನದ ನಾನು 15 ಗ್ರಾಮ್ ಚಿನ್ನದ ಜುಮ್ಕಿ ತೊಗೊಂಡಿದ್ದೀನಿ ಅಂತ. ಓಕೆನಾ? ಸೊ ಇನ್ ಕೇಸ್ ನಿಮ್ಮದು ಜಾಬ್ ರಿಲೇಟೆಡ್ ಆಗಿದ್ರೆ ಜಾಬ್ದು ಬಗ್ಗೆ ಬರೀರಿ. ಓಕೆನಾ? ಸೊ ಎಜುಕೇಷನ್ ಬಗ್ಗೆ ಆಗಿದ್ರೆ ಎಜುಕೇಷನ್ದು 45 ಡೇಸ್ ಒಂಥರ ತಪಸ್ಸಿದ್ದಂಗೆ ಮಾಡಿ, ಅದು ಎಲ್ಲ ಖಂಡಿತ ಅದು ರಿಸಲ್ಟ್ ಸಿಗುತ್ತೆ. ಸೊ ನಾನು 2 ಟೈಮ್ ಮಾಡಿಕೊಂಡೆ, ನನಗೆ ಹೇಳಿದ್ನಲ್ಲ 2ರಿಂದ 5 ಆಯಿತು, 5ರಿಂದ 10 ಆಯಿತು. ಸೊ ಆ ಥರ ಫ್ರೆಂಡ್ಸ್ ಇದು. ಓಕೆನಾ? ಇವಾಗ ತೋರಿಸ್ತೀನಿ ನಾನು ಬರ್ದಿರೋದು, ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ನನ್ನ ವೀಡಿಯೋಸು ವ್ಲಾಗ್ಸಲ್ಲಿ ನಾನು ಜಾಸ್ತಿ ಮ್ಯಾನಿಫೆಸ್ಟೇಷನ್ದು ವಾಸ್ತು ಟಿಪ್ಸು ಪ್ಲಸ್ ಗೋಲ್ಡ್ದು ಹೇಳೋದ್ರಿಂದ ಸೊ ನಂದು ಅನ್ನಿಸ್ತು ಇದೊಂದು ವಿಡಿಯೋ ಮಾಡೋಣ ಅಂತ. ಸೊ ಇನ್ನೂ ತುಂಬ ವೀಡಿಯೋಸ್ ಬರುತ್ತೆ, ನೀವು ಹಾಗೆ ನೋಡ್ತಾ ಇರಿ. ಅದಕ್ಕೋಸ್ಕರ ನಾನು ವೀಡಿಯೋನ ಫಾಲೋ ಮಾಡಿ ಅಂತ ಹೇಳೋದು. ಬಿಕಾಸ್ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಂಗೆ ಸುಲಭ ರೀತಿಯಲ್ಲಿ ನಾನು ಹೇಳ್ಕೊಡ್ತಾ ಇರೋದಲ್ವಾ. ಸೊ ಎಲ್ಲರಿಗೂ ಅರ್ಥ ಆಗುತ್ತೆ ಇದು. ಓಕೆನಾ ಫ್ರೆಂಡ್ಸ್? ಸೊ ಬನ್ನಿ ಹೇಳ್ತೀನಿ ಹೇಗೆ ಬರೆಯೋದು ಅಂತ. ಸೊ ನೋಡಿ ಫ್ರೆಂಡ್ಸ್, ನಾನು ಈ ಥರ ಬರೆದಿರೋದು, ನಾನು ತಿಂಗಳಿಗೆ 40,000 ರು ಸಂಪಾದಿಸುತ್ತಾ ಇದ್ದೇನೆ ಅಂತ. ಆ ಅಮೌಂಟನ್ನು ಅದು ಸ್ಪೆಸಿಫಿಕ್ ಆಗಿ ನಂಬರಲ್ಲೇ ಬರೀಬೇಕಾಗುತ್ತೆ. ನೀವು ಇಂಗ್ಲೀಷಲ್ಲೂ ಬರ್ಕೋಬೋದು. ಐ ಆಮ್ ಅರ್ನಿಂಗ್ ಎಷ್ಟಾರ ಡ್ಯಾಶ್, ನಿಮ್ಗೆ ಎಷ್ಟು ಅರ್ನ್ ಮಾಡ್ತಿದ್ರೋ ಅಷ್ಟು ಬರೀರಿ ಆ ಥರ. ಓಕೆನಾ? ಸೊ ನಾನು ಕನ್ನಡದಲ್ಲಿ ಬರ್ತಿದ್ದೀನಿ. ಸೊ ಕನ್ನಡದಲ್ಲೂ ಬರೀಬೋದು, ಇಂಗ್ಲೀಷಲ್ಲೂ ಬರೀಬೋದು. ಸೊ ಆ ಥರ ಜಾಸ್ತಿ ಎಲ್ಲ ಇಂಗ್ಲೀಷಲ್ಲೇ ಬರೆಯೋದು. ನಾನು ಸುಮ್ಮನೆ ನಿಮಗೆ ತೋರ್ಸೋಕ್ಕೆ ಕೆಲವ್ರಿಗೆ ಅರ್ಥ ಆಗಲ್ಲ ಅಲ್ವಾ, ಸೊ ಈಸಿಯಾಗಿ ಹೇಳ್ಬಿಡೋಣ ಅಂತ ಈ ಥರ ಮಾಡ್ತಿರೋದು. ಸೊ ಇದೆಲ್ಲ ಏನು ಅಂದರೆ ನಾನು ಹೊರಗಡೆ ನಾನು ಹೇಳಿದ್ನಲ್ಲ ವರ್ಕ್ ಎಲ್ಲ ಮಾಡ್ತೀನಿ ನಾನು ಇವಾಗ. ಸೊ ಹೊರಗಡೆ ಹೋಗಿ ನಾನು ಇದು ವರ್ಕ್ಶಾಪ್ಸ್ದೆಲ್ಲ ತೊಗೋತಾ ಇರ್ತೀನಿ, ಪ್ಲಸ್ ಪಾಕೆಟ್ ಮನಿ ಸಿಕ್ಕಿರುತ್ತೆ, ಪ್ಲಸ್ ನಂದು ಮೇಂಟೆನೆನ್ಸ್ ದುಡ್ದು ಇದು. ಇನ್ನು ಯೂಟ್ಯೂಬ್ದು ನಂದು ಅಂದರೆ ಎಲ್ಲ ಕಲೆಕ್ಟ್ ಆಗ್ತಾ ಇದೆ ದುಡ್ಡು. ಸೊ ಅದು ಇನ್ನೂ ಬಂದಿಲ್ಲ ನಂದು. ಸೊ ಅದು ಬಂದಮೇಲೆ ನಾನೊಂದು ವಿಡಿಯೋ ಮಾಡ್ತೀನಿ. ಸೊ ಇದು ಬೇರೆ ಅಮೌಂಟು ನಂದು. ಓಕೆನಾ? ಸೊ ನಂದು ಅದರಲ್ಲಿ ಅರ್ಧ ಅಂದ್ಕೊಳ್ಳಿ, ನಾನು ಅದ್ರ ಡಬಲ್ ಥರ ಬರೆದಿದ್ದೀನಿ. ಸೊ ಅದರಲ್ಲಿ ಅರ್ಧ ನನಗೆ ಬರ್ತಾ ಇರೋದು ಇವಾಗ. ಓಕೆನಾ? ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈಸಿಯಾಗಿ ಅರ್ಥ ಆಗಂಗೆ ನಾನು ತೋರಿಸಿದ್ದೀನಿ ಅದರಲ್ಲಿ. ಸೊ ಆ ಥರ ನೀವು ಬರಿಬೇಕಾಗುತ್ತೆ. ನಿಮಗೆ ಎಷ್ಟು ಇವಾಗ ನಿಮಗೆ ಸಂಪಾದನೆ ಎಷ್ಟಿದೆಯೋ ಅದ್ರ ಡಬಲ್ ಥರ ಬರ್ಕೊಳ್ಳಿ. ಆವಾಗಲೇ ನೀವು ಬೇಗ ಅಂದರೆ ನೀವೇನು ಅಂದ್ಕೊಂಡಿರ್ತೀರೋ ಅದು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಏನಾರ ತೊಗೋಬೇಕು ಅಂತ ಏನಾರ ಐಡಿಯಾ ಇದ್ದು ಏನಾರ ಪ್ಲ್ಯಾನ್ ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ. ಸೊ ಅದೆಲ್ಲ ಸಿಗುತ್ತೆ. ಓಕೆನಾ ಫ್ರೆಂಡ್ಸ್? ಸೊ ನಂದು ಆ್ಯಕ್ಚುಲಿ ಮಾನಿಟೈಸೇಷನ್ ಆಗಿದೆ. ಸೊ ಎಲ್ಲ ದುಡ್ಡು ಡಾಲರ್ಸಲ್ಲಿ ಕಲೆಕ್ಟ್ ಆಗ್ತಾ ಇದೆ ಫ್ರೆಂಡ್ಸ್. ಸೊ ನಂದೆಲ್ಲ ಆದಮೇಲೆ ನಾನು ವಿಡಿಯೋ ಮಾಡಿ ಹೇಳ್ತೀನಿ. ಸೊ ಅದೆಲ್ಲ ಆ್ಯಕ್ಚುಲಿ ಅದು ಯೂಟ್ಯೂಬಲ್ಲಿ ಎಷ್ಟು ದುಡ್ಡು ಸಿಕ್ತೋ ಅದೆಲ್ಲ ಹೇಳೋಂಗಿಲ್ಲ. ಸೊ ಜಸ್ಟ್ ಒಂದು ಬೇರೆ ಎಕ್ಸಾಂಪಲ್ ಕೊಟ್ಟು ನಂದು ವಿಡಿಯೋ ಫುಲ್ಲು ಅಂದರೆ ಎಲ್ಲ ದುಡ್ಡು ಕಲೆಕ್ಟ್ ಆಗಲಿ, ಇನ್ನು ಜಾಸ್ತಿ ವ್ಯೂಸ್ ಬರಬೇಕಲ್ವಾ. ವ್ಯೂಸ್ ಜಾಸ್ತಿ ಬಂದಾಗ ಜಾಸ್ತಿ ಅಮೌಂಟ್ ಸಿಗುತ್ತೆ. ಅಂದರೆ ಬರ್ತಾ ಇದೆ, ಬರ್ದೇನೂ ಏನಿಲ್ಲ, ಕಲೆಕ್ಟ್ ಆಗ್ತಾ ಇದೆ. ಸೊ ಇವಾಗ ನಾನು ತೋರಿಸಿದ್ದೇನು ಅಂದರೆ ಅದು ಯೂಟ್ಯೂಬ್ದಲ್ದೇ ಬೇರೆದು ನಂದು ಇನ್ಕಮ್ಮು. ನಾನು ಹೇಳೋದ್ನಲ್ಲ ಎಲ್ಲ ಥರನೂ ನಾನು ಮನಿ ಸೋರ್ಸಸ್ಸು ನಮಗೆ ಎಲ್ಲ ಕಡೆಯಿಂದನೂ ಸಿಗುತ್ತೆ ನಾವು ಕಷ್ಟಪಟ್ಟರೆ. ಸೊ ಅದಕ್ಕೆ ಹೇಳೋದು ತುಂಬಾ ಇದು ಮಾಡಬೇಡಿ, ಸ್ಮಾರ್ಟ್ ವರ್ಕ್ ಮಾಡಿ. ಓಕೆನಾ ಫ್ರೆಂಡ್ಸ್? ಯಾವ್ದ್ಯಾವ್ದ್ರಲ್ಲಿ ನೀವು ದುಡ್ಡು ಸೇವ್ ಮಾಡ್ಬೋದು ಅದೆಲ್ಲ ನಿಮ್ಗೂ ಗೊತ್ತಿರುತ್ತೆ ಅಲ್ವಾ, ಯಾವುದ್ರಲ್ಲಿ ನೀವು ಜಾಸ್ತಿ ಉಳಿಸ್ಬೋದು. ಮನೆ ಸಾಮಾನುಗಳು ತರಿಸೋದಿಂದ ಹಿಡಿದು ಅದರಲ್ಲಿ ಇರ್ಬೋದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಬೇಕಾದ್ರೆ ತೋರಿಸ್ತೀನಿ ಮನಿ ಸೇವಿಂಗ್ ಟಿಪ್ಸು.
ಸೊ ಗೋಲ್ಡ್ದೆಲ್ಲ ಪ್ರೈಸ್ ಜಾಸ್ತಿ ಆಗ್ತಿದೆಲ್ಲ. ಸೊ ಇವತ್ತಿನ ಗೋಲ್ಡ್ ಪ್ರೈಸ್ ಎಷ್ಟು ಜಾಸ್ತಿ ಆಗಿದೆ ಅಂದರೆ 10,900 ಎಬೋ ಆಗೋಗಿದೆ. ನಾ ಹೇಳಿದ್ನಲ್ಲ 15,000 ರೀಚ್ ಆದ್ರೂ ಅದೇನು ಇದಲ್ಲ, ಶಾಕಿಂಗ್ ನ್ಯೂಸ್ ಏನಲ್ಲ, ಅಷ್ಟೊಂದು ಇದಿದೆ. ಓಕೆನಾ, ಜಾಸ್ತಿ ಆಗ್ತಾನೆ ಇರುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಸೊ ಅದಕ್ಕೋಸ್ಕರ ಹೇಳೋದು ಎಲ್ಲ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಅಂತ. ಬಿಕಾಸ್ ಯಾವಾಗಾರ ನಿಮ್ಗೆ ಕಷ್ಟ ಆದ್ರೂ ಅದನ್ನು ಕೊಟ್ಬಿಟ್ಟು ಇಲ್ಲ ಪ್ಲೆಡ್ಜ್ ಮಾಡಾರ ನೀವು ದುಡ್ಡನ್ನ ಅದರಿಂದ ತಗೋಬೋದಾಗಿದೆ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದ್ರೆ. ಸೊ ಆ ಥರ ಫ್ರೆಂಡ್ಸ್, ಈ ಥರ ಇವತ್ತಿನ ಇದರಲ್ಲಿ ನಿಮ್ಮದು ಮನಿದು ಅಮೌಂಟ್ ಎಷ್ಟು ಬೇಕೋ ಅದನ್ನು ಬರ್ಕೊಳ್ಳಿ. ಇವತ್ತಿಂದನೇ ಟ್ರೈ ಮಾಡಿ. ಓಕೆ, ಇವತ್ತಾಗಲ್ಲ ಅನಿಸುತ್ತೆ, ನಾಳೆಯಿಂದ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ವೀಡಿಯೋ ಆಗ್ತಾ ಇರೋದು ಇವತ್ತಲ್ವಾ. ಸೊ ಯಾರಿಗಾರ ಗೊತ್ತಿಲ್ಲ ಅಂದರೆ ಇದರಲ್ಲಿ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ 3 ಸಲ ಬರೀರಿ, ಮಧ್ಯಾಹ್ನ 6 ಸಲ ಬರೀರಿ, ಮತ್ತು ನೈಟ್ ಅಥವಾ ಸಂಜೆ ಒಂದು 5ರಿಂದ 9 ಗಂಟೆ ಇಲ್ಲ 10 ಗಂಟೆ ಒಳಗೆ ಬರೆದುಬಿಡಿ ರಾತ್ರಿ ಹೊತ್ತು. ಬೆಳಗ್ಗೆ ಹೊತ್ತು ಏನು ಮಾಡಿ ಅಂದರೆ ಬೆಳಗಿನ ಜಾವ 5 ಗಂಟೆಯಿಂದ 9 ಗಂಟೆ ಒಳಗೆ ಬರೀರಿ. ಓಕೆನಾ, ಅದು ಮಾರ್ನಿಂಗ್ ಟೈಮ್ ಆಗುತ್ತೆ. 9 ಇಲ್ಲ 10 ಗಂಟೆ. ತುಂಬ ಜನ ಕೆಲಸ ಎಲ್ಲ ಮಾಡ್ತಾ ಇರ್ತೀರಲ್ವ, ಸೊ ಫ್ರೀ ಟೈಮ್ ಇರಲ್ಲ. ಸೊ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 11 ಗಂಟೆ ಒಳಗೆ ಮುಗಿಸ್ಬಿಡಿ ಬೆಳಗ್ಗೆ, 5ರಿಂದ 11 ಬೆಳಗ್ಗೆ. ಸೊ ಮಧ್ಯಾಹ್ನ ಏನು ಅಂದರೆ ನಿಮಗೆ ಒಂದು 2 ಗಂಟೆಯಿಂದ 4 ಗಂಟೆ ಒಳಗೆ ಬರೀರಿ. ಮತ್ತು ರಾತ್ರಿ ಅಂದರೆ ಸಂಜೆ 5 ಗಂಟೆಯಿಂದ ಒಂದು 10 ಗಂಟೆ ಒಳಗೆ ಬರೆದು ಬಿಡಿ. ಓಕೆನಾ ಫ್ರೆಂಡ್ಸ್. ಸೊ ಈಸಿ, ಅದು ತುಂಬ ಈಸಿ. ಒಂದು 15 ಸಲ ಬರ್ದಂಗೆ ಇರುತ್ತೆ. ಬೆಳಗ್ಗೆ 3, ಮಧ್ಯಾಹ್ನ 6 ಮತ್ತು ಸಾಯಂಕಾಲ 9 ಆ ಥರ. ಸೊ 18 ಕೌಂಟ್ಸಲ್ಲಿ ಬರುತ್ತೆ. ಸೊ ಅದು 45 ಡೇಸ್ ಮಾಡಬೇಕಾಗುತ್ತೆ. ಪೀರಿಯಡ್ಸ್ ಆಯಿತು, ಅದಾಯಿತು, ಅಲ್ಲೋಗಿದ್ದೆ ಇಲ್ಲೋಗಿದ್ದೆ, ಯಾವುದೋ ಮದುವೆಗೆ ಹೋಗಿದ್ದೆ, ನಂಗೆ ಬರೆಯೋಕ್ಕಾಗಲಿಲ್ಲ, ಆಮೇಲೆ ತುಂಬ ಬ್ಯುಸಿ ಇದ್ದೆ, ಜ್ವರ ಇತ್ತು, ಯಾವ ಜ್ವರ ಇದ್ರೂ ಪರವಾಗಿಲ್ಲ ಪಕ್ಕದಲ್ಲೇ ಇಟ್ಕೊಳ್ಳಿ, ಬರೀರಿ ಅಷ್ಟೇ. ಓಕೆನಾ. ಸೊ ಜ್ವರ ಇದ್ರೂ ಬಿಡಬೇಡಿ, ಆಫೀಸ್ಗೆ ಹೋದ್ರೂ ಬಿಡಬೇಡಿ, ಹೊರಗಡೆ ಟ್ರಾವೆಲಿಂಗ್ ಮಾಡ್ತಿರೂ ಅಲ್ಲೂ ಬರಿಬೋದಲ್ವ, ಬಸ್ಸಲ್ಲಿ, ಟ್ರೈನಲ್ಲಿ, ಫ್ಲೈಟಲ್ಲಿ ಎಲ್ಲ ಕಡೆ ಕೂತ್ಕೊಂಡು ಬರ್ಕೋಬೋದು, ನಿಮ್ಮ ಇಷ್ಟ. ಸೊ ಅಲ್ವಾ ಫ್ರೆಂಡ್ಸ್. ಸೊ ಆ ಥರ ಅದನ್ನು ಒಂದಿನ ಮಾಡಿ ಇನ್ನೊಂದಿನ ಸ್ಕಿಪ್ ಮಾಡಿಬಿಡಿ. ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಆಗಿ ನೀವೇನು ಎಫರ್ಟ್ ಆಗ್ತಿರೋ ಅದು ಖಂಡಿತ ರಿಸಲ್ಟ್ ಸಿಗುತ್ತೆ. ಸೊ ಇನ್ನೊಂದು ಕೊನೆಯಲ್ಲಿ ಏನು ಹೇಳ್ತೀನಿ ಅಂದರೆ ಸ್ಮಾರ್ಟ್ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಮಾಡಬೇಡಿ. ಓಕೆನಾ. ಸೊ ತಲೆ ಉಪಯೋಗಿಸಿ ಮಾಡಿ. ಅವಾಗ ನಿಮಗೂ ನಾ ಹೇಳೋದ್ನಲ್ಲ, ನಂದು ವ್ಲಾಗ್ಸ್ನ ನೀವು ಚೆಕ್ ಮಾಡಿ, ಅವಾಗ ನಾನು ಹೇಳ್ತಿರೋದು ನಿಜ ಅಂತ ನಿಮ್ಗೆ ಗೊತ್ತಾಗುತ್ತೆ. ನನ್ನ ಹಳೆ ವ್ಲಾಗ್ಸ್ ನೋಡಿ, ಒಂದು 10-11 ತಿಂಗಳು ಮುಂಚೆ ನಾನು ಏನು ವೀಡಿಯೋ ಮಾಡಿದ್ದೀನಿ ಗೋಲ್ಡ್ದು, ನಾನು ಎಷ್ಟಿಂದ ಹೇಳಿದ್ದೀನಿ ನೋಡ್ಕೊಂಬಂದು. ಒಂದು 6,000ದಿಂದ ಸ್ಟಾರ್ಟ್ ಆಗಿರೋದು ಅಂದ್ಕೊಳ್ಳಿ, 5,000ನೋ 6,000ಇಂದ. ಅಂದರೆ ಇವತ್ತಿನ ಗೋಲ್ಡ್ ಪ್ರೈಸ್ ಫ್ರೆಂಡ್ಸ್ ಅಂತ ಹೇಳ್ಕೊಂಬಂದಿದ್ದೀನಿ ಎಲ್ಲ ವ್ಲಾಗ್ಸಲ್ಲೂ. ಸೊ ಅದನ್ನೇ ನೋಡಿ ಫ್ರೆಂಡ್ಸ್, 1 ವರ್ಷನೂ ಆಗಿಲ್ಲ ಇನ್ನು ನಂದು, ಅಂದರೆ 1 ವರ್ಷದೊಳಗೆ ಮಾನಿಟೈಸೇಷನ್ ಆಯಿತು ನನಗೆ. ಸೊ ಎಲ್ಲ ನಿಮ್ಮ ಒಂದು ಕೃಪೆಯಿಂದ, ಅಂದರೆ ನೀವು ನನ್ನ ವೀಡಿಯೋಸ್ ನೋಡೋದಕ್ಕೆ ನನಗೆ ಅಷ್ಟು ರೀಚ್ ಆಯ್ತಲ್ವ. ಅಂದರೆ 4,000 ವಾಚ್ ಅವರ್ ಕಂಪ್ಲೀಟ್ ಆಯಿತು, 1000 ಸಬ್ಸ್ಕ್ರೈಬರ್ಸ್ ಎಲ್ಲಾದ್ರಿ, ಇವಾಗ ಜಾಸ್ತಿನೇ ಇದೆ ನನಗೆ. ಸೊ ಅದಕ್ಕೇ ಹೇಳೋದು, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ. ಬಿಕಾಸ್ ನಾನು ನಿಮಗೆ ಎಲ್ಲ ಹೆಲ್ಪ್ಫುಲ್ ಕಂಟೆಂಟ್ನೇ ಕೊಡೋದು, ಅಂದರೆ ಯೂಸ್ಫುಲ್ ಮಾಹಿತಿನೇ ಕೊಡೋದ್ರಿಂದ ನಿಮಗೆ ನನ್ನ ಒಂದು ಚಾನಲ್ನಲ್ಲಿ ನಾನು ಗೋಲ್ಡ್ದು ಎಷ್ಟು ಹೇಳಿದ್ದೀನಿ ನೋಡಿ, ಯಾವಾಗಲೂ ಗೋಲ್ಡಿಗೆ ಇನ್ವೆಸ್ಟ್ ಮಾಡಿ, ಫ್ಯೂಚರ್ ಬ್ರೈಟ್ ಆಗಿರುತ್ತೆ ಅಂತ. ಸೊ ಅದು ಏನು ಗೊತ್ತಾ, ಒಬ್ಬರು ಹೇಳೋರು ಬೇಕು. ನನಗೂ ಅಷ್ಟೇ, ನಾನು ಹೇಳಿದ್ನಲ್ಲ, ನಾನು ಚಿನ್ನ ತಗೊಳ್ಳೋಕ್ಕೆ ಕಾರಣ ಏನು ಅಂತ ರಿವೀಲ್ ಮಾಡಿದ್ದೀನಿ, ಆ ವ್ಲಾಗ್ ಚೆಕ್ ಮಾಡಿ ನೋಡಿಲ್ಲ ಅಂದರೆ. ಸೊ ಯಾರ್ಯಾರೋ ಒಬ್ರು ಹೇಳಬೇಕು, ಹೇಳೋರು ಇದ್ರೇ ನಾವು ಕಲಿಯೋದಲ್ವಾ. ಸೊ ನನಗೂ ಆ ಟೈಮಲ್ಲಿ ಅವರು ಹೇಳಿರೋದು, ಅಂದರೆ ನೆಗೆಟಿವ್ ಆಗಿ ಹೇಳಿದ್ರು, ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನನ್ನ ಫ್ರೆಂಡು ಅವ್ರ ಅಮ್ಮಂಗೆ, ಬಿಕಾಸ್ ಅವ್ರು ಹೇಳಿದ್ದಕ್ಕೆ ನಾನೊಂದು ಈ ಮಟ್ಟಕ್ಕೆ ನಾನು ತಲುಪಿರೋದು ಫ್ರೆಂಡ್ಸ್. ಇಲ್ಲ ನಾನು ಸುಮ್ಮನೆ ಹಾಗೆ ತಿನ್ಕೊಂಡು ಮಜಾ ಮಾಡ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಗೋಲ್ಡ್ಗೇನು ಇನ್ವೆಸ್ಟ್ ಮಾಡಿದೆ, ಆರಾಮಾಗಿರ್ತಿದ್ದೆ ಲೈಫಲ್ಲಿ. ಸೊ ಅಟ್ಲೀಸ್ಟ್ ಆ ಥರ ಒಂದು ನನಗೆ ಇದಾಯಿತು, ಅಂದರೆ ಏನೋ ಅಂತಾರಲ್ಲ, ತಕ್ಷಣ ಒಂದು ನಮ್ಮ ಒಂದು ಆತ್ಮ ಇದಕ್ಕೆ ಅಂದರೆ ಒಂದು ಚುರುಕು ಮುಟ್ಟಿಸ್ತಾರೆ ಅಂತಾರೆ ನೋಡಿ, ಆ ಥರ. ಅಲ್ಲಿವರೆಗೂ ಆರಾಮಾಗಿದ್ದಿದ್ದು ತಕ್ಷಣ ಒಂಥರ ಆಯಿತು, ಅಂದರೆ ನಾವು ಏನಾರ ಮಾಡಬೇಕು ಲೈಫಲ್ಲಿ ಅಂತ ಅಲ್ವಾ. ಸೊ ಆ ಥರ ಫ್ರೆಂಡ್ಸ್. ಓಕೆನಾ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ನಂದು ಹಳೆ ವ್ಲಾಗ್ಸಲ್ಲಿ ಚೆಕ್ ಮಾಡಿ, ಎಲ್ಲರಿಗೂ ನಾನು ಅದೇ ಹೇಳಿರೋದು, ಗೋಲ್ಡಿಗೆ ಇನ್ವೆಸ್ಟ್ ಮಾಡಿ ಫ್ರೆಂಡ್ಸ್. ಬಿಕಾಸ್ ತುಂಬ ಮುಂದೆ ಜಾಸ್ತಿ ಆಗುತ್ತೆ ಗೋಲ್ಡ್ ಪ್ರೈಸ್ ಎಲ್ಲ ಅಂತ. ಸೊ ಯಾವಾಗಲೂ ಅಷ್ಟೇ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಅಲ್ವಾ. ಸೊ ಇವಾಗ ನೋಡಿ, ನಂದು 8 ಗ್ರಾಮ್ ಚಿನ್ನದ ಕಿವಿ ಓಲೆ ತೊಗೊಂಡಿದ್ದೀನಿ ಅಂತ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿ ಎಷ್ಟು ದಿನ ಆಯಿತು, 4-5 ತಿಂಗಳು ಮುಂಚೆನೇ ಮಾಡಿರ್ತೀನಿ ಅಂತಲೇ ಅಂದ್ಕೊಳ್ಳಿ. ಸೊ ಅವಾಗ ಎಷ್ಟಿತ್ತು, 7,500 ಏನೋ ನಾನು ಓಲೆ ತೊಗೊಂಬಂದಿದ್ದು. ಮೊನ್ನೆ ಎಲ್ಲ ಬೀಡ್ಸ್ದೆಲ್ಲ ಹಾಕಿ ತೋರಿಸ್ದೆ ನಿಮಗೆ. ಸೊ ಇವಾಗ ಎಷ್ಟು ಏಕದಮ್ ಜಾಸ್ತಿ ಆಗಿದೆ ಅಲ್ವಾ, 10,900 ಜಸ್ಟ್ ಇಮ್ಯಾಜಿನ್ ಮಾಡಿ, ಎಷ್ಟು ಬೇಗ ಜಾಸ್ತಿ ಆಗ್ತಾ ಇರುತ್ತೆ ಅಂತ. ಇನ್ನು 15,000 ರೀಚ್ ಆಗೋದ್ರಲ್ಲೂ ಏನು ಆಶ್ಚರ್ಯ ಪಡಬೇಕಾಗಿದ್ದೇನಿಲ್ಲ. ಸೊ ಅದಕ್ಕೆ ಹೇಳೋದು, ಯಾವಾಗಲೂ ಇನ್ವೆಸ್ಟ್ ಮಾಡಿ. ನಿಮಗೆ
ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಬಿಡಿ ಸಪ್ರೇಟಾಗಿ, ಇಲ್ಲಾಂದರೆ ನಿಮ್ಗೆ ಇದರಲ್ಲಿ ಕನ್ಫ್ಯೂಸ್ ಆಗಿಬಿಡ್ತೀರಾ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.